ನಾವೆಲ್ಲರೂ ಇದ್ದೇವೆ. ವಿಶೇಷವಾಗಿ ಬಾಕ್ಳೆಯವರ ಕುಟುಂಬ ಸಂಪೂರ್ಣ ದಿಗ್ಭ್ರಮೆಯಾಗಿದೆ. ಯಾರೂ ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ರಾತ್ರಿ 2:30ಗೆ ಎಲ್ಲರೂ ಶಾಂತವಾಗಿ ಮಲ್ಕೊಂಡಂಥ ಸಂದರ್ಭದಲ್ಲಿ ಈ ದುಷ್ಕರ್ಮಿಗಳು ಯಾವುದೇ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಸರ್ಕಾರದ ಭಯ ಇಲ್ಲ, ವ್ಯವಸ್ಥೆ ಭಯ ಇಲ್ಲ. ಮನೆಯೊಳಗೆ ನುಗ್ಗಿ 4 ಜನರನ್ನು ಬರ್ಬರವಾಗಿ ಕೊಲೆ ಮಾಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಇವತ್ತು ಈ ವ್ಯವಸ್ಥೆ ಬಂದು ಮುಟ್ಟಿದೆ ಅಂತ. ಮಾಸ್ ಮರ್ಡರ್ಗಳಾಗ್ತಾಯಿದೆ. 2 ದಿವಸ ಮುಂಚೆ 4 ಜನ ಬೆಂಗಳೂರಿನಲ್ಲಿ ಮರ್ಡರ್ ಆಯಿತು. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ಮರ್ಡರ್ ಆಯಿತು. ಇಲ್ಲಿ 4 ಜನ ಮಾಸ್ ಮರ್ಡರ್. ನೋಡ್ರಿ, ಒಂದು ಅರ್ಥ ಮಾಡ್ಕೊಳ್ಳಿ. ಮಧ್ಯಾಹ್ನದಲ್ಲಿ ಹುಬ್ಬಳ್ಳಿ ವಿದ್ಯಾರ್ಥಿನಿ ಮರ್ಡರ್ ಆಗಿ ಇಡೀ ರಾಜ್ಯವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇತ್ತು, ದಿಗ್ಭ್ರಮೆ ವ್ಯಕ್ತಪಡಿಸ್ತಾ ಇತ್ತು. ಆದಾಗ್ಯೂ ಕೂಡ ಅವತ್ತೇ ರಾತ್ರಿ ಇವರು ಬಂದು ಇದನ್ನು ಕೊಲೆ ಮಾಡ್ತಾರೆ ಅಂದರೆ ನಾನು ಹೇಳ್ತೀನಿ, ಕೊಲೆಗಡಕರಿಗೆ ನಿರ್ಭೀತಿ ನಿರ್ಭಯದಿಂದ ಓಡಾಡುವಂಥ ಒಂದು ವ್ಯವಸ್ಥೆ ಈ ಸರ್ಕಾರದಲ್ಲಿದೆ. ಇವತ್ತು ಯಾರಿಗಾದ್ರೂ ಕೂಡ ಯಾವುದೇ ಭಯ ಇಲ್ಲದೆ ಏನು ಬೇಕಾದ್ದು ಮಾಡಬಹುದು ನಾವು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ ಈ ಕೊಲೆಗಡಕರಿಗೆ, ದರೋಡೆಕೋರರಿಗೆ ಈ ರಾಜ್ಯದಲ್ಲಾಗಿದೆ. ಕೊಲೆಗಡಕರು, ದರೋಡೆಕಾರರು, ಸಮಾಜಘಾತಕ ಶಕ್ತಿಗಳು ಈ ರಾಜ್ಯದ ಮೊದಲನೇ ಪ್ರಜೆಗಳಾಗಿದ್ದಾರೆ. ಅವರು ಇವತ್ತು ಈ ಆಡಳಿತದಲ್ಲಿ ಮೊದಲನೇ ಪ್ರಜೆಗಳಾಗಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಅಕಸ್ಮಾತ್ ಧೈರ್ಯವಾಗಿ ಏನಾರ ಪೊಲೀಸರು ಕಾರ್ಯಾಚರಣೆ ಮಾಡಿದರೆ ಅವ್ರ ಪರವಾಗಿ ರಕ್ಷಣೆ ಮಾಡಲು ರಾಜಕೀಯ ಮಧ್ಯಪ್ರವೇಶ ಎಲ್ಲ ಊರಲ್ಲಿ ಆಗ್ತಾ ಇದೆ. ಯಾವಾಗ ರಾಜಕಾರಣ ಫೇಲ್ ಆಗ್ತದೋ, ಯಾವಾಗ ರಾಜಕಾರಣ ಸಮಾಜಘಾತಕ ಶಕ್ತಿಗಳು ನಿಲ್ತದೆಯೋ ಇಂಥ ಪ್ರಕರಣಗಳಾಗ್ತವೆ. ನೇರವಾಗಿ ಇದು ಆಡಳಿತದ ವೈಫಲ್ಯ ಜೊತೆಗೆ ಏನು ಮತ ಬ್ಯಾಂಕ್ ತುಷ್ಟೀಕರಣ ರಾಜಕಾರಣ ಇದೆ, ಅದರ ಪ್ರತಿಫಲ ಇವೆಲ್ಲವೂ ಕೂಡ ಆಗ್ತಾ ಇರೋದು. ಇದು ಮಾಸ್ ಮರ್ಡರ್ ಜೊತೆಗೆ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ, ಟಾರ್ಗೆಟೆಡ್ ಆಗಿ ಮಾಡಿದ್ದಾರೆ. ಮರ್ಡರ್ ಮಾಡೋರು 5 ಜನ ಇದ್ದರೆ ಅದ್ರ ಹಿಂದೆ ಮತ್ತೆ ಸಾಕಷ್ಟು ಜನ ಅದನ್ನು ಪ್ಲ್ಯಾನಿಂಗು, ಷಡ್ಯಂತ್ರ ಮಾಡುವಂಥ ದೊಡ್ಡ ಗುಂಪಿದೆ ಇದರ ಹಿಂದೆ. ಪೊಲೀಸರು ಕೂಡಲೇ ಅದನ್ನು ಭೇದಿಸಬೇಕು ಮತ್ತು ಈ 5 ಜನ 24 ಗಂಟೆ ಒಳಗೆ ಅರೆಸ್ಟ್ ಮಾಡಬೇಕು. 24 ಗಂಟೆಯಲ್ಲಿ ಇಲ್ಲದೇ ಇದ್ದರೆ ಯಾರಿಗೆ ರಕ್ಷಣೆ ಕೊಡ್ತೀರಾ ನೀವು? ಏನು 1 to 1 ಸಿಟಿಜನ್ ರಕ್ಷಣೆ ಕೊಡೋಕ್ಕೆ ಸಾಧ್ಯನಾ? ಕಾನೂನು ಮತ್ತು ಪೊಲೀಸರ ಭಯ ಇದ್ದಾಗ ತಾನೇ ಸಮಾಜಘಾತಕ ಶಕ್ತಿಗಳು ಕಂಟ್ರೋಲ್ ಆಗೋದು. ಈ ಸರ್ಕಾರ ಬಂದ ಮೇಲೆ ಸಮಾಜಘಾತಕ ಶಕ್ತಿಗಳು, ಗುಂಡಾಗಳು ಎಲ್ಲ ಹಾಡೇ ಹಗಲು ಇವತ್ತು ಓಡಾಡ್ತಾ ಇದ್ದಾರೆ. ಯಾರು ಗಡಿಪಾರಾಗಿದ್ದರು ಎಲ್ಲ ಗಡಿ ಒಳಗೆ ಬಂದಿದ್ದಾರೆ. ಗಡಿಪಾರಾದ ಜನ ಒಳಗಡೆ ಬಂದಾಗ ಏನು ಮಾಡ್ತಾರೆ? ಮತ್ತು ಸರ್ಕಾರ ಇಂಥ ಪ್ರಕರಣಗಳನ್ನು ಎಷ್ಟು ಹಗುರವಾಗಿ ತೊಗೊಳ್ತಾರೆ. ಗೃಹ ಸಚಿವರು ಮುಖ್ಯಮಂತ್ರಿಗಳನ್ನ ಹೇಳಿಕೆ ಕೊಡ್ತಾರೆ. ಅದು ವೈಯಕ್ತಿಕ ಕಾರಣ. ಸ್ವಾಮಿ, ವೈಯಕ್ತಿಕ ಇರಲಿ, ಖಾಸಗಿ ಇರಲಿ, ಸಾಮಾಜಿಕ ಇರಲಿ, ಸಮಾಜಘಾತಕ ಶಕ್ತಿಗಳು ಕೊಲೆ ಮಾಡುವಂಥ, ಮಾಸ್ ಮರ್ಡರ್ ಮಾಡುವಂಥ ಧೈರ್ಯ ಯಾವಾಗ ಬರ್ತದೆ? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಕಾನೂನು ವ್ಯವಸ್ಥೆ ಕೊಲೆಗಾರರ ಅಡಿಯಾಳಾದಾಗ ಬರ್ತದೆ.
Law and order has become servant of the criminals. Law and order has become servant of the criminals. Crime is leading the law. Crime is leading the law. ಎಷ್ಟು ದಿವಸದ ಸಹಿಸ್ತಾರೆ ಜನ ಇದನ್ನ? ಏನಾದರೂ ಒಂದು ಟ್ವೀಟ್ ಮಾಡಿದ್ರೆ ನಿಮ್ಮ ಜವಾಬ್ದಾರಿ ಮುಗೀತಾ? ನಾನು ಕೇಳ್ತೀನಿ ನಿಮಗೆ, ಇವತ್ತು ಆ 4 ಜನ ಈ ಕುಟುಂಬದ ಸದಸ್ಯರು ಅಮಾಯಕರು, ಟೋಟಲ್ ಅಮಾಯಕರು, ಸಣ್ಣ ಸಣ್ಣ ಮಕ್ಕಳು, ಇಬ್ಬರು ಯಜಮಾನರು ಪ್ರಾಣ ಹೋಯ್ತಲ್ಲ, ಯಾರು ತಂದು ಕೊಡ್ತಾರೆ ಅದನ್ನು? ಗದಗ್ನಲ್ಲಂತೂ ಸಾರ್ವಜನಿಕರು ಭಯಭೀತ ಆಗಿದ್ದಾರೆ. ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ. ಯಾವ ರಾಜ್ಯದಲ್ಲಿ ರಾತ್ರಿ ಸಂದರ್ಭದಲ್ಲಿ ನೆಮ್ಮದಿಯನ್ನು ಕುಟುಂಬ ಸದಸ್ಯರು ಮಲಗೋಕ್ಕಾಗೋದಲ್ವೋ, ಜಂಗಲ್ ರಾಜ್ಯ ಅಂತ ಕರೆದು ಮತ್ತೆ ಇನ್ನೇನು ಕರಿಬೇಕು? ಮಾತಾಡಿದ್ರೆ ಹಿಂದೆಂದು ಆಗಿಲ್ವ ಅಂತಾರೆ. ಹಿಂದಾಗಿದ್ದನ್ನು ಇವತ್ತು ಈ ಆಗಿದ್ದಕ್ಕೆ ನೀವು ಅದನ್ನು ಡಿಫೆನ್ಸ್ ತೊಗೊಳ್ತೀರಾ ನೀವು? ಅಂದರೆ ನಿಮಗೇನು ಪ್ರಾಣಗಳ ಬಗ್ಗೆ, ಮನುಷ್ಯರ ಜೀವನದ ಬಗ್ಗೆ ನಿಮಗೆ ಬೆಲೆ ಇಲ್ವಾ?